ಮಾನವರಲ್ಲಿ ಮಣಿಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಇಂದಿಗೂ ಕೂಡ ಸಾಕ್ಷಾತ್ಕಾರ ಶಿವ ಪಾರ್ವತಿಯರನ್ನ ಧರೆಗಿಳಿಸಿ ಮುಂಡಾಸ ಪಡೆಯುವಂತ ಎನ್ನ ಕುಲ ಅಜ್ಜ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯನು ಕೂಡ ಎನ್ನ ಅನಂತ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ದಾಸರಲ್ಲಿ ಅತ್ಯಂತ ಶ್ರೇಷ್ಠರಾಗಿ ಭಕ್ತಿಯಲ್ಲಿ ಕೂಡ ಅತ್ಯಂತ ಶ್ರೇಷ್ಠರಾಗಿ ಕುಲಗಳ ಭೇದವನ್ನು ಅರಿತಿರ್ತಕ್ಕಂಥ ಮಾನ್ಚೇತನವಾಗಿ ಬೆಳಗಿರ್ತಕ್ಕಂಥ ಶ್ರೇಷ್ಠ ದಾಸ ಭಕ್ತ ಕನಕದಾಸರಿ ಕೂಡ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಭಾರತ ದೇಶ ಸ್ವತಂತ್ರ ಆಗಬೇಕು ಅನ್ನುವಂತ ಕನಸನ್ನ ಕಟ್ಟಿಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿಕೊಂಡು ಕ್ರಾಂತಿಯ ರಣಕಹಳೆಯನ್ನು ಊದಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೂಡ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಹವಾ ಮಲ್ಲಿನಾಥ್ ಮಹಾರಾಜರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಆ ಪರಮ ಪೂಜ್ಯರಿಗೆ ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಬೀರಲಿಂಗೇಶ್ವರ ಪೂಜಾರಿಗೂ ಹಾಗೂ ಮಾಳಿಂಗರಾಯರ ಪೂಜಾರಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಲಬುರಗಿ ಜಿಲ್ಲೆಯ ಹಾಲು ಮತ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಈ ವೇದಿಕೆ ಕೂಡ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಬಹುತೇಕ ಅವರು ಮಾತನಾಡಬೇಕಾಗಿತ್ತು, ಬಹಳ ಸಮಯ ಆಗೈತೆ ಅಂತೇಳೇನು ಮಾತನಾಡಲಿಕ್ಕಿಲ್ಲ. ನಮ್ಮ ಗುರುನಾಥ್ ಪೂಜಾರಿ ಅವರಿಗೆ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಿಗೆ ಅನಂತ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಶರಣು ತಾಯಿ ತಂದರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಬಹಳ ವಿಶೇಷ ಅನಿಸ್ತೈತಿ. ಬರಗಾಲ ಟೈಮದೊಳಗ ಹೂ ಮಳಿ ಸೊರಸ್ದಂಗ ಮಾಡ್ಯಾರ ಇವತ್ತು ಈ ಗ್ರಾಮಕ್ಕೆ ಬಂದಾಗ ನಮಗಣಿಸ್ತು ಬಹುತೇಕ ಕನಕದಾಸರನ್ನ ಯಾಕೆ ಇಷ್ಟೊಂದು ವಿಜೃಂಭಿಸ್ತಾರ, ಯಾಕ ಕನಕದಾಸರನ್ನ ಎದೆ ಒಳಗಿಟ್ಟುಕೊಂಡು ಗೌರವಿಸ್ತಾರ ಅನ್ನೋಂಥದನ್ನ ಈ ಊರೊಳಗ ಕಂಡಾಗ ನಮಗೆ ಜೀವಂತ ಸಾಕ್ಷಿಯಾಗಿ ಸಿಕ್ತು. ಯಾಕಂದ್ರ ನಾವೆಲ್ಲ ಸೇರಿರ್ತಕ್ಕಂಥವ್ರಿಗೆ ನಮ್ಮ ತಾಯಿ ತಂದೆ ಹೆಸರು ಎಲ್ಲರಿಗೂ ಗೊತ್ತಿರ್ತೈತಿ. ನಮ್ಮ ಅಜ್ಜನ ಹೆಸರು ಕೇಳಿದ್ರು ಬಹುತೇಕ ಎಲ್ಲರಿಗೂ ಗೊತ್ತಿರ್ತೈತಿ. ಅದ ನಿಮ್ಮ ಅಜ್ಜನ ಹೆಸರು ಕೇಳಿದ್ರೆ ಯಾರು ಹೇಳ್ತೀರನ್ನ? ಯಾರು ಹೇಳಲಿಕ್ಕಿಲ್ಲ. ಆದ್ರೆ ಭಕ್ತ ಕನಕದಾಸ ಯಾರಂತ ಕೇಳಿದಾಗ ನೀವೆಲ್ಲರೂ ಹೇಳ್ತಿರೋ ಇಲ್ಲ. ಆದ್ರೆ ನಿಮ್ಮ ನಿಮ್ಮ ಅಜ್ಜನ ಹೆಸರು ಕೇಳಿದ್ರೆ ನಿಮಗ್ ಗೊತ್ತಿಲ್ಲ. 535 ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಕನಕದಾಸರು ಯಾರಂತ ಕೇಳಿದಾಗ ಪ್ರತಿಯೊಬ್ಬರು ಎದೆ ಗರ್ವದಿಂದ ಹೇಳ್ತೀರಿ ಕನಕದಾಸ ಅಂದ್ರೆ ನಮಗ್ ಗೊಂತ್ರಿ ಅಂತ ಹೇಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾರಂತ ಕೇಳಿದಾಗ ಎಲ್ಲರೂ ಹೇಳ್ತೀರಿ ಗರ್ವದಿಂತ್ರ ನಮಗ್ ಗೊತ್ತ್ರಿ ಅಂತ ಹೇಳಿ. ಆದ್ರೆ ನಮ್ಮ ಅಜ್ಜ ಯಾರಂತ ಕೇಳಿದಾಗ ನಾವು ಯಾರು ಹೇಳಂಗಿಲ್ಲ. ಯಾಕಂದ್ರ ನಮ್ಮ ಅಜ್ಜ ಬದುಕಿದ್ದು ಕೇವಲ ನಿನ್ನ ಕುಟುಂಬಕ್ಕಾಗಿ. ನಿನ್ನ ಅಜ್ಜ ಬದುಕಿದ್ದು ಕೇವಲ ನಿನ್ನ ಕುಟುಂಬಕ್ಕಾಗಿ. ಭಕ್ತ ಕನಕದಾಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಬದುಕಿರ್ತಕ್ಕಂಥದ್ದು ಎಲ್ಲ ಮಾನವ ಕುಲದ ಹಿತಕ್ಕಾಗಿ, ಪರೋಪಕಾರಕ್ಕಾಗಿ. ಇವತ್ತು ನಾವು ಬದುಕುವಂತ ಬದುಕು ಎಂತ ಬದುಕಾಗೈತಿ ಅಂದ್ರ ಕೇವಲ ಸ್ವಾರ್ಥದ ಬದುಕಾಗೈತಿ. ಇವತ್ತಿಗೆ ಶರಣರ ಬದುಕಿ ಹೋಗಿರ್ತಕ್ಕಂಥ ಬದುಕು ಪರೋಪಕಾರದ ಬದುಕಾಗೈತಿ. ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಎಲ್ಲ ಸಮಾಜದ ಹಿತವನ್ನ ಬಯಸಿರ್ತಕ್ಕಂಥ ಮಹಾತ್ಮರನ್ನ ನಾವು ಯಾರು ಮರೆಯೋಂಗಿಲ್ಲ. ಅವರು ಬದುಕಿರ್ತಕ್ಕಂಥದ್ದು ಪರೋಪಕಾರಕ್ಕಾಗಿ ಬಂಧುಗಳೇ. ಇವತ್ತಿಗೆ ನಾವೆಲ್ಲರೂ ಕೂಡ ಅರಿಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ನೆನಪು ಮಾಡಿಕೊಡ್ತೀನಿ. ಪರಮಾತ್ಮ ನಮಗೆಲ್ಲವನ್ನ ಕರುಣಿಸಿದ್ದಾನ. ಇವತ್ತಿಗೆ ಎಲ್ಲೋ ಇರತಕ್ಕಂಥ ಸಮುದ್ರದ ನೀರನ್ನ ಮಳಿ ರೂಪದಾಗ ತಂದು ನನ್ನ ಮಣಿ ಬಾಗಿಲ ತನಕ ಹಾಕ್ತಾನ. ಒಂದ ಕಾಳ ಏನಾರ ಕೈ ಜಾರಿ ಭೂಮಿ ಮ್ಯಾಗ ಬಿತ್ತಂದ್ರ
ಸಾವಿರಾರು ಕಾಳಾಗತ್ತಾವ. ಆ ಸಾವಿರಾರು ಕಾಳು ಹೊಳ್ಳಿ ಭೂಮಿ ಒಳಗ ನಾಟದೆ ಅಂದ್ರ ಚೀಲಗಟ್ಲೆ ಆಗ್ತಾವ. ಇವತ್ತು ಪರಮಾತ್ಮ ನಮ್ಗೆಲ್ಲವನ್ನ ಕರುಣಿಸಿದ್ದಾನ. ಫ್ರೀಯಾಗಿ ಆಕ್ಸಿಜನ್ ಕೊಟ್ಟಾನ, ಎಲ್ಲ ಕೊಟ್ಟಾನ. ನೀನೇನು ಕೊಟ್ಟಿ ಅಂತ ಕೇಳಿದಾಗ ಏನ್ ಹೇಳ್ತೀರ ನೀವು? ಏನು ಇಲ್ಲ. ಏನು ಯಾರೋ ಮುಂದುವರಿತಿದ್ರಂದ್ರ ಕಾಲ್ ಜಗ್ಗುದು ಅಷ್ಟ ಕಲ್ತೈತಿ ಮಾನವ. ಯಾರೋ ಬೆಳಿಲಾಕತ್ತಿದ್ರಂದ್ರ ಅವ್ರ ಬಗ್ಗೆ ಹಿಂದೆ ನಿಂತು ತಿಂಗಲ್ ಮಾಡೋದು ಅಷ್ಟೇ ಕಲ್ತೈತಿ. ಒಂದು ಕತೆ ಹೇಳ್ತೀನಿ. ಒಂದಿಷ್ಟು ಜನ ವಿದೇಶಿಗರು ಎಲ್ಲಾರು ಕುಂತ್ಕೊಂಡು ಎಲ್ಲಾ ದೇಶದ ಏಡಿಗಳನ್ನ ಬುಟ್ಟಿ ಒಳಗೆ ಹಾಕಿದ್ರಂತ. ಎಲ್ಲಾ ದೇಶದ ಏಡಿಗಳ ಬುಟ್ಟಿ ಮ್ಯಾಗ ಒಂದು ಮುಚ್ಚಣ್ಣ ಇಟ್ಟಿದ್ರು. ಆದ್ರೆ ಇಂಡಿಯಾದ ನಮ್ಮ ಭಾರತದ ಏಡಿ ಬುಟ್ಟಿ ಮ್ಯಾಗ ಏನೋ ಮುಚ್ಚಾಕಿಟ್ಟಿರ್ಲಿಲ್ಲತ್ತ. ಅವಾಗ ಕೇಳಿದ್ರಂತ ಒಂದಿಷ್ಟು ಜನ, ಎಲ್ಲಾ ದೇಶದ ಏಡಿಗಳ ಮ್ಯಾಗೂ ಒಂದು ಮುಚ್ಚಾನಿಟ್ಟಿರಿ, ಅವ್ ಹೊರಗೆ ಹೋಗಬಾರ್ದು ಅಂತ ಹೇಳಿ. ಆದ್ರೆ ನಿಮ್ ಇಂಡಿಯಾದ ಏಡಿ ಬುಟ್ಟಿ ಮ್ಯಾಗ ಯಾಕೆ ಇಟ್ಟಿಲ್ಲ ತಂದಾಗ ವ್ಯಕ್ತಿ ಹೇಳ್ತಾನಂತ, ಅವು ಸುಮ್ಮ ಬಿಡಂಗಿಲ್ರಿ, ಒಂದ್ ಏತಿತ್ತಂದ್ರ 4 ಜನ ಹಿಡಿದು ತಳಗಿ ಜಗತ್ತಿರ್ತಾರ ಅಂತ ಹೇಳಿದ್ರು. ಹಂಗ ನಾವು ಇಂಡಿಯಾದ ಏಡಿಗಳಾಗ್ಯವಿ. ಅಂತ ಏಡಿಗಳು ಹೇಡಿಗಳು ನಾವ್ ಯಾರು ಆಗುದು ಬೇಡ. ಯಾಕಂದ್ರ ಭಕ್ತ ಕನಕದಾಸರು, ಮಹಿಮಾ ಪುರುಷ ಮಾಳಿಂಗರಾಯರು, ಕ್ರಾಂತಿವೀರ ಸಂಗೊಳ್ಳಿ ರಾಯರು ಹುಟ್ಟಿರ್ತಕ್ಕಂತ ಸಮಾಜದವ್ರು ನಾವೆಲ್ಲರೂ. ನಾವು ಕಾಲು ಜಗ್ಗುದು ಮಾಡೋದು ಬೇಡ. ಮ್ಯಾಗ ಯಾರಾದ್ರೂ ಹೋಗ್ತಿದ್ರಂದ್ರ ಸಹಕಾರ ಕೊಡೋಣ, ಯಾರಾದ್ರೂ ಬೆಳಿತಿದ್ರಂದ್ರ ಸಹಾಯ ಮಾಡೋಣ. ನೀನು ಸಹಾಯ ಮಾಡ್ಲಿಕ್ಕಂದ್ರ ಅಷ್ಟೇ ಆಯ್ತು, ಅವನಿಗೆ ಕೆಡಕಣ್ಣ ನೀನು ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಜೀವನ ಬಂಗಾರ ಆಗ್ತದನಂತದನ್ನು ತಿಳ್ಕೊಬೇಕಾಗಿದೆ ನಾವೆಲ್ಲರೂ. ಇವತ್ತಿಗೆ ಕನಕದಾಸರ ವಿಚಾರಧಾರೆಗಳನ್ನ ಬಹುತೇಕ ಬಹಳ ಸುಂದರವಾಗಿ ಉಪನ್ಯಾಸಕರು ಹೇಳ್ತಿದ್ರು. ನೀವೆಲ್ಲರೂ ಕೇಳಿರೇನ? ನಾನು ಅವ್ರು ಕೇಳಿದ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲರೂ ಹೇಳ್ತೀರಿ? ಯಾರು ಕೇಳಿಲ್ಲ. ಕೇವಲ ಕಾರ್ಯಕ್ರಮ ಅಂದ್ರೆ ಜೈಕಾರ ಹಾಕಿ ಸಿಳ್ಳೆ ಚಪ್ಪಾಳೆ ಹಾಕಿ ಹೋಗೋದಲ್ಲ. ಆ ಮಹಾನ್ ಪುರುಷನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವಂದ್ರ, ಕನಕದಾಸರ ಜಯಂತಿಯನ್ನ ನಾವು ಮಾಡ್ತಾ ಇದ್ದೇವಂದ್ರ ಆ ಕನಕದಾಸನ ಬಗ್ಗೆ ನಾವು ತಿಳ್ಕೊಬೇಕಾಗ್ತದ. ಮೊದಲು ಆ ಕನಕದಾಸನ ಬದುಕನ್ನ ನಾವು ತಿಳ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡಿದಕ್ಕೂ ಸ್ವಾರ್ಥಕ ಆಗ್ತದ ಬಂಧುಗಳೇ. ಅದು ನಾವು ಯಾರು ಅರಿಯಾಕತ್ತಿಲ್ಲ. ಬರುವಂತ ದಿನಮಾನದೊಳಗೆ ನೀವೆಷ್ಟು ವಿಜೃಂಭಣೆ ಕಾರ್ಯಕ್ರಮ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕನಕದಾಸರಂತ ವಿಚಾರಧಾರೆಗಳನ್ನ ನಮ್ಮ ಕಿವಿ ಒಳಗೆ ಕೇಳಿಸ್ಕೊಳ್ಳುವಂತ ಸೌಜನ್ಯ ನಿಮ್ಮೆಲ್ಲರೊಳಗಿರ್ಬೇಕಾಗ್ಯದ. ಯಾಕ 500 ವರ್ಷಗಳಾಗಿ ಹೋದ್ರು ಕನಕದಾಸರನ್ನ ಇವತ್ತಿಗೆ ನಾವು ಭಜಿಸ್ತೇವೆ, ಪ್ರೀತಿಸ್ತೇವೆ, ಗೌರವಿಸ್ತೇವೆ ಅಂತಂದ್ರ ಒಂದು ಸಣ್ಣ ಸನ್ನಿವೇಶ. ನಾನೇನು ಉಪನ್ಯಾಸ ಮಾಡೋಂಗಿಲ್ಲ, ಒಂದು ಸಣ್ಣ ಸನ್ನಿವೇಶವನ್ನ ನೆನಪು ಮಾಡಿಕೊಡ್ತೀನಿ. ಭಕ್ತ ಕನಕದಾಸರು ಉಡುಪಿಗೆ ಹೋಗಿದ್ರಂತ. ಉಡುಪಿಗೆ ಹೋದಂತ ಸಂದರ್ಭದೊಳಗ ಅಲ್ಲಿನ ಅರ್ಚಕರು ದೇವಸ್ಥಾನದೊಳಗೆ ಬಿಟ್ಕೊಳ್ಳಿಲ್ಲ. ಯಾಕಂದ್ರೆ ನೀನೊಬ್ಬ ಶೂದ್ರ ಕುಲದವದಿ, ನೀನೊಬ್ಬ ಕೀಳ ಕುಲದವದಿ, ಈ ದೇವಸ್ಥಾನವನ್ನ ಪ್ರವೇಶ ಮಾಡಬೇಡ ಅಂತೇಳಿ ತಿರಸ್ಕಾರ ಮಾಡಿದ್ರಂತ. ಅವಾಗ ಕನಕದಾಸರಂತಾರ, ಆ ಪರಮಾತ್ಮನಿಗೆ ಬರೇ ಬೇಕಾಗಿರ್ತಕ್ಕಂಥದ್ದು ಭಕ್ತಿಯ ಹೊರತು ಜಾತಿ ಅಲ್ಲ, ನನ್ನನ್ನು ದರ್ಶನ ಮಾಡಕ್ಕೆ ಅವಕಾಶ ಕೊಡು ಅಂತ ಗೋಗರಿದ್ರು ಕೂಡ ಆ ಕನಕದಾಸರಿಗೆ ಒಳಗೆ ಬಿಡಲಿಲ್ಲ. ಕನಕದಾಸರಿಗೆ ಒಳಗೆ ಬಿಡಲಿಲ್ಲ ಅಂತೇಳಿ ಅವ್ರು ಹೊರಗಿಂದವರೆಗೆ ಹೋಗ್ಲಿಲ್ಲ. ಭಕ್ತ ಕನಕದಾಸರು ದೇವಸ್ಥಾನದ ಹಿಂಬದಿಗೆ ಹೋಗಿ ಆ ಭಗವಂತ ಶ್ರೀ ಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಭಜಿಸಿದಾಗ ಆ ಗೋಡೆ ಒಡೆದು ಆ ಭಗವಂತ ದರ್ಶನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇವತ್ತಿಗೂ ಕೂಡ ನಾವು ಜೀವಂತ ಸಾಕ್ಷಿಯಾಗಿ ಕನಕನ ಕಿಂಡಿಯನ್ನು ನಾವು ಉಡುಪಿ ಒಳಗೆ ಕಾಣಬೇಕಾಗಿದೆ ಬಂಧುಗಳೇ. ಭಕ್ತ ಕನಕದಾಸರು ಆ ತರನಾಗಿ ಭಕ್ತಿ ಮಾಡಿದ್ರಂತೇಳಿ ಇವತ್ತಿನ ನಾವೆಲ್ಲರೂ ಕೂಡ ಭಜಿಸ್ತೇವೆ. ನಾವೆಲ್ಲರೂ ಎಂತ ಭಕ್ತಿ ಮಾಡಾಕತ್ತೇವಿ? ದೇವಸ್ಥಾನಕ್ಕೆ ಹೋಗ್ತೇವೆ, ತಲೆ ಬಗ್ಗಿಸಿ ನಮಸ್ಕಾರ ಮಾಡುವಾಗ ಹಿಂದೆ ನೋಡ್ತೇವೆ ನಮ್ಮ ಚಪ್ಪಲಿ ಯಾರು ಒಯ್ಯಾಕತ್ತಾರೇನಂತೇಳಿ. ಇಂಥ ಭಕ್ತಿ ನಾವು ಮಾಡಿದ್ರ ಆ ಶರಣನ ಧೂಳಿಗೂ ಕೂಡ ನಾವು ಸಮಾನರಾಗೋದಿಲ್ಲ. ನಾವು ಆ ಮಾಡಿರ್ತಕ್ಕಂಥ ಕನಕದಾಸರ ಭಕ್ತಿ ಒಳಗ ಇಂತಿಷ್ಟು ಸೌಭಾಗ್ಯ ನಮಗೆ ದೊರಿಬೇಕಾಗಿತ್ತಂದ್ರ ಆ ಪುಣ್ಯಾತ್ಮನನ್ನು ಸ್ಮರಣೆ ಮಾಡಬೇಕು, ಆ ಪುಣ್ಯಾತ್ಮನ ಬಗ್ಗೆ ತಿಳ್ಕೋಬೇಕು, ಅವನ ಬಗ್ಗೆ ಭಜನೆ ಮಾಡಬೇಕು. ಕೇವಲ ಬೆಳಿಗ್ಗೆ ಎದ್ದು ಕೂಡಲೇ ಕನಕದಾಸರ ಒಂದು 4 ವಿಚಾರಧಾರೆಗಳನ್ನ ನಿಮ್ಗೆಲ್ಲ ಯೂಟ್ಯೂಬ್ನಾಗ ಪುಸ್ತಕದಾಗ ಸಿಗ್ತಾವ. ಅದ್ರ ನೀವ್ ಯಾರು ಸರ್ಚ್ ಮಾಡಂಗಿಲ್ಲ.
ಇವತ್ತಿಗೆ ಸಾಮಾಜಿಕ ಜಾಲತಾಣ ಅನ್ನಂಥದ್ದು ಇಡೀ ವಿಶ್ವದಲ್ಲಿರ್ತಕ್ಕಂಥದ್ದು ಎಲ್ಲವನ್ನ ನಮ್ಮ ಅಂಗೈ ಒಳಗೆ ನೋಡ್ಬೋದು. ಆದ್ರೆ ನಾವು ಎದಕ್ಕೆ ಬೇಕದನ್ನ ಬಿಟ್ಟು ಬೇರೆ ಬೇರೆ ಕೆಟ್ಟ ವಿಚಾರಧಾರೆಗಳನ್ನ ಅದನ್ನು ಬಳಸ್ಕೋತೀವಿ. ಇಂಥ ಶರಣರ ಬಗ್ಗೆ ತಿಳ್ಕೋರಿ, ಭಕ್ತರ ಬಗ್ಗೆ, ಕನಕದಾಸರ ಬಗ್ಗೆ, ಸಂಗೊಳ್ಳಿ ರಾಯಣ್ಣರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಬುದ್ಧ ಬಸವ ಇವ್ರ ಬಗ್ಗೆ ತಿಳ್ಕೋರಿ. ಅಂದಾಗ ನಮ್ಮ ಬದುಕು ಬಂಗಾರ ಆಗ್ತದ ಅಂತದ್ದು ನಾವು ಅರಿಬೇಕಾಗಿದೆ ಬಂಧುಗಳೇ. ಸಾಮಾಜಿಕ ಜಾಲತಾಣ ಅಂದಾಗ ನಮಗೆಲ್ಲ ಒಂದು ನೆನಪಾಗಬೇಕು. ಹಿಂದೆ ನಾವು ಸಣ್ಣವರಿದ್ದಾಗ ಒಂದು ಕತೆ ಹೇಳ್ತಿದ್ರು, ಗಾಂಧಿ ತಾತ ಒಂದು ಕತೆ ಹೇಳ್ತಿದ್ರು. 3 ಮಂಗ್ಯ ಇತ್ತು ಅಂತ, ಒಂದು ಕಣ್ಣು ಮುಚ್ಕೊಂಡಿರ್ತಿತ್ತು, ಒಂದು ಕಿವಿ ಮುಚ್ಕೊಂಡಿರ್ತಿತ್ತು, ಇನ್ನೊಂದು ಬಾಯಿ ಮುಚ್ಕೊಂಡಿರ್ತಿತ್ತು. ಈಗ 4ನೇ ಮಂಗ್ಯ ಬಂದೈತಿ, ಕೈಯಾಗ ಮೊಬೈಲ್ ಹಿಡ್ಕೊಂಡು ಮ್ಯಾಗ್ ಸರಿಸ್ಕೋತ ಹೊಂಟಿ. ಅಂಥವ್ರು ನಾವು ಯಾರು ಆಗೋದು ಬೇಡ. ನಮ್ಮ ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರ ಕೊಡಬೇಕು. ಶಿಕ್ಷಣದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡಬೇಕು. ನಮ್ಮ ಮಕ್ಕಳು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಇವತ್ತಿಗೆ ಮೊದಲಿತ್ತು ಕುರಿ ಕಾಯುವ ಮಗ ಕುರಿನೇ ಕಾಯಬೇಕು, ಚಪ್ಪಲಿ ಹೊಲಿಯುವ ಮಗ ಚಪ್ಪಲಿನೇ ಹೊಲಿಬೇಕು ಅದಂತ ಒಂದು ಮೊದಲಿತ್ತು. ಇವತ್ತಿಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಐತಿ. ಇವತ್ತು ಕುರಿ ಕಾಯುವಂತವ ವಿಧಾನಸೌಧದಾಗ ಕೂತು ಆಳ್ಕೆ ಮಾಡುವಂತ ಸಂದರ್ಭ ಇವತ್ತಿಗೆ ಒದಗಿ ಬಂದದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗ. ಅದಕ್ಕೆ ಕಾರಣ ಕೇವಲ ಶಿಕ್ಷಣ. ಶಿಕ್ಷಣ ಅನ್ನುವಂಥದ್ದು ಹುಲಿ ಹಾಲಿದ್ದಂಗತ್ತ. B.R. ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಶಿಕ್ಷಣ ಅನ್ನುವಂಥದ್ದು ಹುಲಿ ಹಾಲಿದ್ದಂಗತ್ತ. ಅದನ್ನ ಯಾರು ಕುಡಿತಾರ, ಶಿಕ್ಷಣ ಯಾರು ಪಡಿತಾರ, ಹುಲಿ ಹಂಗೆ ಗರ್ಜನೆ ಮಾಡ್ತಾರಂತೇಳಿ B.R. ಅಂಬೇಡ್ಕರ್ ಅವ್ರು ಹೇಳಿದ್ದಾರಂತ. ದೇವಸ್ಥಾನಗಳ ಗಂಟೆಗಳು ಎಷ್ಟು ಬಾರಿಸ್ತಾವೋ, ದೇವಸ್ಥಾನಗಳ ಗಂಟೆಗಿಂತಲೂ ಹೆಚ್ಚಾಗಿ ಶಾಲೆಗಳ ಜಾಂಗಟಿಗಳು ಬಾರಿಸ್ತು ಅಂದ್ರ ಆ ದೇಶ ಅಭಿವೃದ್ಧಿ ಪಥದತ್ತ ಸಾಗಾಕತ್ತೇಳಿ B.R. ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂತ ವಿಚಾರಧಾರೆಗಳನ್ನ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಜೊತೆಗೆ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ನಮ್ಮವರು ಹೋಗುವಂಗಾಗಲಿ. IAS, KS, PSI ಇನ್ನಷ್ಟು ಹೆಚ್ಚಿನ ಅಧಿಕಾರಿ ವೃಂದ ಕೂಡ ನಮ್ಮ ಸಮಾಜದವರು ಆಗಲಿ ಅನ್ನುವಂತ ಆ ಭಗವಂತರಿಗೆ ಭಕ್ತಿಯಿಂದ ಭಜಿಸಿ ಇವತ್ತಿಗೆ ಕೇವಲ ಶಿಕ್ಷಣ ಒಂದ್ರ ಕೊಟ್ಟರೆ ಸಾಲಂಗಿಲ್ಲ. ನಾವು ನೋಡ್ತೇವೆ ಕೆಲವೊಂದಿಷ್ಟು ಸಂದರ್ಭದೊಳಗ ಬಹಳ ಸಾಲಿ ಕಲಿಸಿರ್ತಾನ ಆ ಮಗ, ಎಲ್ಲೋ ಬೆಂಗಳೂರಿನಾಗೋ USA ಒಳಗೋ ಹೊರದೇಶನಾಗ ಇರ್ತಾನ, ತಾಯಿ ತಂದೆನ ಅನಾಥಾಶ್ರಮದಾಗ ಬಿಟ್ಟಿರ್ತಾರ. ಬಹಳ ಸಾಲಿ ಕಲಿಸಿರ್ತಾರ, ಅವ ಎಲ್ಲೋ ದುಡಿಯಾಕ ಹೋಗ್ತಾನ, ತಾಯಿ ತಂದಿನ ಅನಾಥಾಶ್ರಮದಾಗ ಬಿಡ್ತಾರ. ಹೆಚ್ಚಿಗೆ ಸಾಲಿ ಕಲಿಸ್ರು ಇದೊಂದು ನಮ್ಗೆ ಹಣಿ ಬರೈತಿ. ಆದ್ರೆ ಹೆಚ್ಚಿಗೆ ಕಲಿಸ್ಬೇಡ್ರಂತಲ್ಲ, ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಎಷ್ಟು ಸಾಲಿ ಕಲಿಸ್ತಿರಲ್ಲ ಅದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥದ್ದು ನಮ್ಮ ಮನೆ ಒಳಗೆ ಸಂಸ್ಕಾರ ಕೊಡ್ಬೇಕಾಗ್ಯದ, ಸಂಸ್ಕೃತಿ ಕಲಿಸ್ಕೊಡ್ಬೇಕಾಗ್ಯದ. ಇವತ್ತು ಬಹುತೇಕ ಬಹಳ ಖುಷಿ ಅನ್ನಿಸ್ತದ, ತಾಯಂದಿರೆಲ್ಲ ಸೇರಿದ್ದೀರಿ, ಎಂತ ಸಂಸ್ಕಾರ ಕೊಡ್ಬೇಕು. ಒಂದ್ ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಬ್ಬ ಕಳ್ಳಿದ್ದ ಅಂತ. ಎಂತ ಕಳ್ಳ ಅಂದ್ರ ಅವನು ಮಾಡಿರ್ತಕ್ಕಂಥ ಕಳ್ಳತನಗಳೆಲ್ಲವೂ ಸಾಬೀತಾಗಿತ್ತು. ಅವನು ಮಾಡಿರ್ತಕ್ಕಂಥ ದರೋಡೆ, ಕೊಲೆ ಎಲ್ಲವೂ ಕೂಡ ಸಾಬೀತಾಗಿತ್ತು. ಕೊನೆಗೆ ಕೋರ್ಟ್ ಒಳಗೆ ಡಿಕ್ಲೇರ್ ಮಾಡಿತ್ತು, ಇವನು ಮಾಡಿರ್ತಕ್ಕಂಥ ಕಳ್ತನ ಎಲ್ಲಾ ಸಾಬೀತಾಗೈತಿ, ಇವನಿಗೆ ಬೇರೆ ಏನು ಶಿಕ್ಷೆ ಇಲ್ಲ, ಕೊಡೋದಾದ್ರೆ ಇವನಿಗೆ ಗಲ್ಲು ಶಿಕ್ಷೆನೆ ಕೊಡ್ಬೇಕಂತ ಕೋರ್ಟ್ ತೀರ್ಮಾನ ಮಾಡಿತ್ತು. ತೀರ್ಮಾನ ಮಾಡಿ 2-3 ದಿನ ಆಗಿತ್ತು. ಅವಾಗ ಒಂದು ವಾಡಿಗೆ ಅಂತ ಕೇಳ್ತಾರ, ನೀನು ಕೊನೆ ಆಸೆ ಇದ್ರೆ ಏನಾರು ಹೇಳು ಅಂತ ಹೇಳಿ. ಅವಾಗ ಆ ಕಳ್ಳ ಹೇಳ್ತಾರಂತ, ನನ್ನ ಕೊನೆ ಆಸೆ ಒಂದ್ ಐತ್ರಿ, ನನಗೇನ ಹೊಟ್ಟೆ ತುಂಬ ಊಟ ಬೇಕಾಗಿಲ್ಲ, ನನಗೆ ಅವ್ಯವೇನೂ ಆಸೆ ಇಲ್ಲ, ಹೆಂಗೋ ಸಾಯಾಕತ್ತೀನಿ, ನನ್ನ ತಾಯಿನ ಒಂದು ಸಲ ನನ್ನ ಮುಂದೆ ಕರೆಸ್ರಿ, ನಾನು ಸರಳವಾಗಿ ಜೀವ ಬಿಡ್ತೀನಿ ಅಂತ ಹೇಳದಂತ. ಇನ್ನ ಚಪ್ಪಾಳೆ ಹೊಡಿಬೇಡ್ರಿ, ಚಪ್ಪಾಳೆ ಹೊಡಿದ ನಮ್ಮ ಮುಂದೈತಿ. ತಾಯಿನ ಕರೆಸ್ರಿ ಅಂದ್ರತ್ತ, ತಾಯಿನ ಕರೆಸಿದ್ರು. ತಾಯಿ ಹೇಳ್ತಾಳ, ಕೊಲೆ ಮಾಡಿದ್ವಿ, ಸುಲಿಗೆ ಮಾಡಿದ್ವಿ, ಈ ಸಮಾಜದೊಳಗ ಕೆಟ್ಟವನು ಅಂತ ಪಟ್ಟ ಎಲ್ಲ ಕಟ್ಕೊಂಡಿ, ಕೊನೆಗೆ ನನ್ನನ್ನ ಕರೆಸಿ ಯಾಕೆ ಅವಮಾನ ಮಾಡಕತ್ತಿ ಮಗನ ಅಂತ ಕೇಳದಳಂತ ತಾಯಿ. ಅವಾಗ ಹೇಳ್ತಾನಂತ ಕಳ್ಳ, ಯವ್ವ ಈ ಸಮಾಜ ನನ್ನನ್ನು ಏನು ಕೆಟ್ಟವನಂತ ಕರೆಯಕತ್ತೈತಲ್ಲ, ಈ ಸಮಾಜ ನನ್ನನ್ನು ದರೋಡೆಕೋರ ಅಂತ ಏನು ಕರೆಯಕತ್ತೈತಲ್ಲ, ಅದಕ್ಕೆಲ್ಲ ಕಾರಣ ನೀ ಇದೆಯವ ಆತಂದ. ಅವಾಗ ತಾಯಿ ಅಂತಾಳ, ನಿನ್ನನ್ನ ಹೆತ್ತು ಹೊತ್ತು ಸಾಕಿ ಸಲುವಿ ದೊಡ್ಡವನನ್ನಾಗಿ ಮಾಡಿ ಕೈತು ತೋಣಿಸಿದ ಋಣ ಇವತ್ತು ತೀರಿಸಿದಪ್ಪ, ನೀನ್ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಲ್ಲ, ಹೆಂಗ ಅಂತ ಕೇಳಿದಾಗ ಆ ಕಳ್ಳ ಹೇಳ್ತಾನಂತ, ಯವ್ವ ನೀನ್ ನೆನಪು ಮಾಡ್ಕೋ, ನಾ ಬಹಳ ಸಣ್ಣವಿದ್ದೆ, ನನಗೇನು ಬಹಳ ವಯಸ್ಸಾಗಿರ್ಲಿಲ್ಲ, 4-5 ವರ್ಷ ನಾವಿದ್ದೆ, ನಿನ್ನ ಕೈ ಹಿಡ್ಕೊಂಡು ಮಾರ್ಕೆಟ್ ಒಳಗೆ ಹೊಂಟಿದ್ದೆ.
ಮಾರ್ಕೆಟ್ ಒಳಗೆ ಹೋಗಾಗ ಯವ್ವ ಒಂದು ಹಣ್ಣು ಕೊಡಿಸು ಅಂತ ಗೋಗರಿದ ಬೇಡ್ತಿದ್ದೆ. ನೀ ನನಗೆ ಹಣ್ಣು ಕೊಡಿಸ್ಲಿಲ್ಲ, ನೀ ಮುಂದೆ ಹೊಂಟಿದ್ದೆ, ಹಿಂದೆ ನಿನ್ನ ಕೈ ಕಸರ್ಕೊಂಡು ಭಗವಾನ್ರ ಬುಟ್ಟಿ ಒಳಗಿನ ಹಣ್ಣು ತುಡುಗು ಮಾಡುತ್ತಂದೆವ್ವ. ಅವಾಗ ತಗೊಂಡು ಒಡ್ಕೊಂತ ಮನೆಗೆ ಬಂದೆ. ನೋಡವ್ವ, ನೀ ಹಣ್ಣು ಕೊಡಿಸಂದ್ರೆ ನನಗೇನು ಕೊಡಿಸ್ಲಿಲ್ಲ, ನೋಡಿಲ್ಲಿ ಹಣ್ಣು ತಗೊಂಡು ಬಂದೀನಿ ಅಂತೇಳಿ ನಿನ್ನ ಮುಂದೆ ತೋರಿಸ್ದಾಗ ನೀ ಏನ್ ಹೇಳ್ದೇವ? ಮಗನ, ತರೋದು ತಂದೆ ಒಂದೇ ಯಾಕೆ ತರಕ್ ಹೋಗಿದ್ದೆ, ಇನ್ನೊಂದೆರಡು ತರಬೇಕಿಲ್ಲ, ನನಗೂ ಆಗ್ತಿತ್ತು ಅಂತ ನೀನು ಹೇಳ್ದೆ. ಅವತ್ತೇನರ ಚೇರ್ ಕರ್ತ ನೀನು ಮಾಡಿದ್ದು ತಪ್ಪೈತೆ, ಕದಿಬೇಡ್ದು ಮಗನ ಅಂತೇಳಿ ಕಿವಿ ಹಿಡಿದು ಕೆಪ್ಪಿಗೆ ಹೊಡೆದಿದೆ ಅಂದ್ರೆ ಈ ಸಮಾಜದೊಳಗೆ ನನ್ನ ಕೆಟ್ಟವನಂತೇಳಿ ಯಾರೂ ಕರಿತಿರ್ಲಿಲ್ಲ, ನನ್ನ ಕೊಳ್ಳಿಗೆ ನೇಣು ಹಾಕಾಣೋ ಬರ್ತಿರ್ಲಿಲ್ಲ ಅಂತೇಳಿ ಒಂದು ಕಳೆ ಹೇಳ್ತಾನೆ ಬಂಧುಗಳೇ. ಇವತ್ತಿಗೆ ನಮ್ಮ ಮಕ್ಕಳು ಸಮಾಜದೊಳಗೆ ನೀತಿಯುತರಾಗಿ ನಡಿಬೇಕಾಗಿತ್ತಂದ್ರೆ ಅದಕ್ಕೆ ಮೂಲ ಕಾರಣ ನನ್ನ ತಾಯಿ ತಂದೆಯವರು. ಇವತ್ತಿಗೆ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರ, ಕುಣ್ಣಿ ನೋಡಿ ನಾಯಿ ತರಬೇಕು, ತಾಯಿ ನೋಡಿ ಕನ್ಯಾ ತರಬೇಕಂತೇಳಿ. ಇವತ್ತ ನಾಯಿ ಸುತ್ತಿತ್ತಂದ್ರೆ ಅದ್ರ ಕುಂಡಿ ಸುದ್ದಿರ್ತಾವು. ತಾಯಂದಿರೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ನನ್ನ ಮಕ್ಕಳಿಗೆ ಕೊಟ್ಟಿದ್ರ ಎಲ್ಲಾ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ನಡೆ ಒಳಗೆ ನಡೀತಾರ ಅನ್ನಂತ ಸದ್ಭಾವವನ್ನು ಇಟ್ಟುಕೊಂಡು ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರು ಇವತ್ತು ಕೆಟ್ಟ ಕಲಿಯುಗದೊಳಗೆ ನಡುರಾತ್ರಿ ಸಾಕ್ಷಾತ್ ಶಿವಪಾರ್ವತಿಯರ ಧರೆಗಿಳಿದು ಬಂದ ಮುಂಡಾಸು ಪಡಿತಾರ ಅಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂತ ಒಂದು ಸಮಾಜದೊಳಗೆ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಇವತ್ತಿಗೆ ಎಲ್ಲ ಹಳ್ಳಿಗಳೊಳಗೆ ಬೀರಪ್ಪಂದು ಮಾಳಪ್ಪಂದು ದೇವಸ್ಥಾನಗಳಿರಬಹುದು, ಆದ್ರೆ ಅಲ್ಲಿ ಗುಡಿ ಒಳಗಿರ್ತಕ್ಕಂಥ ಪೂಜಾರಿ ನುಡಿದಿರ್ತಕ್ಕಂಥ ನುಡಿ ಯಾವತ್ತಿಗೂ ಕೂಡ ಸುಳ್ಳಾಗಂಗಿಲ್ಲ ಬಂಧುಗಳೇ. ಅಂತ ಒಂದು ಶಕ್ತಿ ಪರಮಾತ್ಮನಿಂದ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರ ಪಡೆದು ಬಂದಾನ. ಸಾಕ್ಷಾತ್ ಶಿವಪಾರ್ವತಿಯರೇ ಮುಂದೆ ನಿಂತು ನಿನಗೆ ಏನು ಬೇಕು ಬೇಡು, ಬೇಡಿದ್ದನ್ನು ಕೊಡ್ತೀನಿ ಅಂದಾಗ ಮಾಳಿಂಗರಾಯ ತನ್ನ ಸ್ವಂತಕ್ಕಾಗಿ ಏನೋ ಬೇಡಲಿಲ್ಲ. ನನ್ನ ಮಕ್ಕಳಿಗೆ ಬಡತನ ಕೊಡು, ಭಕ್ತರಿಗೆ ಸಿರಿತನ ಕೊಡುವಂತ ಬೆಳೆಯಿರ್ತಕ್ಕಂಥ ದೇವರು ಯಾರಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯ ಬಂಧುಗಳೇ. ಕೆಲವೊಂದಿಷ್ಟು ದೇವರುಗಳು ನನ್ನ ಕುಟುಂಬಕ್ಕೆ ಆಸ್ತಿ ಕೊಡು, ನನ್ನ ಮಕ್ಕಳಿಗೆ ಅದು ಕೊಡು ಇದು ಕೊಡು ಬೇಡಿರ್ಬಹುದು, ಆದ್ರೆ ಬೇಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಿರಿತನ ಬೇಡಿ ಮಕ್ಕಳಿಗೆ ಬಡತನ ಬೇಡಿರ್ತಕ್ಕಂಥ ದೈವಿ ಪುರುಷರು ನಮ್ಮ ಸಮಾಜದೊಳಗಿದ್ದಾರೆ ಅನ್ನೋಂಥ ಭಾವವನ್ನು ನಾವೆಲ್ಲರೂ ಅರಿಬೇಕಾಗ್ಯದ. ಇಷ್ಟೊಂದು ಅದ್ಧೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮ, ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲ ತಾಯಿ ತಂದೆಯರು ಸೇರಿ ಎಲ್ಲ ಯುವಕ ಮಿತ್ರರು ಕೂಡಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನ ಕೂಡಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದೀರಿ ಅಂದ್ರೆ ಬಹುತೇಕ ಬಹಳ ಖುಷಿ ಕೊಡುವಂತ ವಿಷಯ. ಬರುವಂತ ದಿನಮಾನದೊಳಗೆ ನಿಮ್ಮ ಹಕ್ಕುಗಳು ನಿಮಗೆ ಸಿಗುವ ಹಂಗಾಗಲಿ, ನಿಮ್ಮ ಹಕ್ಕುಗಳು ನಿಮಗೆ ಸಿಗುವ ಹಂಗಾಗಲಿ. ನೀವೇನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನೀವೇನು ಪೆಟ್ಟು ತಿನ್ನಕತ್ತೀರಲ್ಲ ಅದು ನಿಮಗೆ ಅರಿವಾಗಲಿ. ಬರುವಂತ ದಿನಮಾನದೊಳಗ ನಿಮ್ಮ ಕುದುರೆಗೂ ಬೆನ್ನು ಚಪ್ಪರಿಸಿ ಗೆಲ್ಲಿಸಿ ಎಲ್ಲೆಲ್ಲಿ ಕಳಿಸ್ಬೇಕಲ್ಲಿ ಕಳಿಸುವಂತ ಶಕ್ತಿ ನಿಮ್ಮೊಳಗೆ ಹುಟ್ಟುಕೊಳ್ಳಿ ಅನ್ನುವಂತ ಸದ್ಭಾವದ ಆಶೀರ್ವಚನವನ್ನ ನಿಮಗೆ ತಿಳಿಸುತ್ತ ಎಲ್ಲ ಗೋಲ್ಗೇರಿ ಗೊಲ್ಲಾಳೇಶ್ವರ ಅಂತೇಳಿ ಹೇಳೋ ಏನು ಬೇಡ, ಗೋಲ್ಗೇರಿ ಗೊಲ್ಲಾಳೇಶ್ವರ ಅಂತೇಳಿ ಇದ ನಮ್ಮ ಸಿಂದಗಿ ತಾಲೂಕೊಳಗೆ ಐತಿ. ಆ ಕ್ಷೇತ್ರ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂದ್ರ ಸಾಮಾನ್ಯ ಕುರಿ ಕಾಯೋ ಕುಟುಂಬದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ಗೊಲ್ಲಾಳಪ್ಪ ಇವತ್ತಿಗೆ ದೇವರಾಗಿ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಪಡೆಯಕತ್ತಾರಂದ್ರೆ ಅದಕ್ಕೆ ಕಾರಣ ಮೋಡ ಭಕ್ತಿಗೆ ಕೇಳಿಲ್ಲ ಅನ್ನುವಂಥದ್ದನ್ನ ನಿಜ ಮಾಡಿರ್ತಕ್ಕಂಥವನು. ಇವತ್ತಿಗೆ ಎಲ್ಲರೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಹೋಗ್ತಿದ್ರಂತ. ಆ ಹೋಗುವಂತ ಸಂದರ್ಭದೊಳಗ ಆ ಕೊರುಬ ಗೊಲ್ಲಾಳ ಹೇಳ್ತಾನ, ನನ್ನ ಹತ್ತಿರ ದುಡ್ಡಿಲ್ಲ, ಬಹಳ ಕಡಿಮೆ ಅದಾವು, ಶ್ರೀಶೈಲಕ್ಕೆ ನನಗೆ ಹೋಗಕ್ಕಾಗಂಗಿಲ್ಲ, ಹಾಗಾಗಿ ಶ್ರೀಶೈಲಿಂದ ಬರುವಾಗ ಒಂದು ಲಿಂಗ ತಗೊಂಡು ಬರ್ರಿ, ಆ ಶ್ರೀಶೈಲ ಮಲ್ಲಿಕಾರ್ಜುನನ್ನ ನಿತ್ಯವೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತೇಳಿ ದಾರಿ ಹೋಗುವವರನ್ನ ಕರೆದು ಹೇಳಿದ ಅಂತ. ಯಾರು? ಕುರುಬ ಗೊಲ್ಲಾಳ. ಅವ್ರು ವಿಚಾರ ಮಾಡಿದ್ರು, ಇವನ ಕಡೆ ದುಡ್ಡು ಇಸ್ಕೊಂಡ್ರು, ಹೋದ್ರು ಶ್ರೀಶೈಲಕ್ಕೆ ಹೋದ್ರು, ದರ್ಶನ ಮಾಡ್ಕೊಂಡ್ರು, ಎಲ್ಲಾ ಮುಗಿಸ್ಕೊಂಡು ವಾಪಸ್ ಬರುವಾಗ ನೆನಪಾಯ್ತು ಅವರಿಗೆ, ಒಬ್ಬ ಕುರುಬ ಗೊಲ್ಲಾಳ ರೊಕ್ಕ ಕೊಟ್ಟಾನ, ಶ್ರೀಶೈಲಿಂದ ಲಿಂಗ ತಗೊಂಡು ಬಾ ಅಂತೇಳಿ ನಾನು ಮರ್ತು ಬಂದೇನಿ, ಹೆಂಗ ಮಾಡಬೇಕು ಅಂತೇಳಿ ಆ ಯಾತ್ರೆಗೆ ಹೋದಂತ ವಿಚಾರ ಬಂತವನಿಗೆ. ಅವಾಗ ಹೋಗೋ ದಾರಿ ಮಧ್ಯದೊಳಗ ಒಂದು ಹಿಕ್ಕೆ ಕಾಳು ಬಿದ್ದಿತ್ತಂತ. ಆ ಹಿಕ್ಕೆ ಕಾಳನ್ನ ಕೈ ಒಳಗೆ ಹಿಡ್ಕೊಂಡು ಅದಕ್ಕೆ ಒಂದು ಕೆಂಪು ಬಟ್ಟಿಯನ್ನು ಸುತ್ತಕೊಂಡು ತಗೊಂಡು ಬರ್ತಾನ. ಅಲೋ ಕುರುಬ ಗೊಲ್ಲಾಳ, ನೀನೇನು ಲಿಂಗ ತಗೊಂಡು ಬಾ ಅಂತ ಹೇಳಿದಲ್ಲ, ತಗೋ ಇಲ್ಲಿ ಲಿಂಗ, ಇದ್ರೊಳಗೆ ಲಿಂಗ ಐತಿ, ಪೂಜಾ ಮಾಡು. ಹೆಂಗ ಪೂಜಾ ಮಾಡ್ಬೇಕಂದ್ರ ನಿನ್ನ ಕುರಿ ಹಿಕ್ಕಿ ತೊಟ್ಟಿ ಒಳಗ
ನಿನ್ನ ಕುರಿ ಹಿಕ್ಕಿ ದೊಡ್ಡಿ ಒಳಗೆ ಎಲ್ಲಿ ದೊಡ್ಡಿ ಹಾಕಿರ್ತಲ್ಲ ಅದ್ರ ನಿನ್ನ ಕೈ ಎಷ್ಟು ಆಳಕ್ಕೆ ಹೋಗುತ್ತೋ ಅಲ್ಲಿ ಒತ್ತಿ ಅಲ್ಲಿ ದಿನಾಲು ಕುರಿ ಹಾಲನ್ನು ಹಾಕಿ ಪೂಜೆ ಮಾಡು ಅಂತ ಹೇಳಿ ಹೋಗ್ಬಿಟ್ಟವ. ಅಲ್ಲಿ ಆ ಕುರುಬ ಗೊಲ್ಲಾಳ ಇವ ಯಾರೋ ಹೇಳ್ಯಾರ ಏನೋ ಹೇಳ್ಯಾನಂತ ಭಾವಿಸ್ಲಿಲ್ಲ, ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನೇ ನನಗೆ ಹೇಳ್ಯಾನಂತ ಭಾವಿಸಿ ನಿತ್ಯವೂ ಕೂಡ ಆ ಶ್ರೀಶೈಲ ಮಲ್ಲಿಕಾರ್ಜುನ ಕುರಿ ಹಿಕ್ಕಿ ದೊಡ್ಡಿ ಒಳಗೆ ಅದಾನಂತ ತಿಳ್ಕೊಂಡು ಹಾಲು ಹಾಕ್ತಿದ್ದ ಅಂತ. ಹಾಲು ಹಿಂಡ್ಕೊಂಡು ಹೋಗೋದು, ಆ ಕುರಿ ಹಿಕ್ಕಿ ಡಿಗ್ಗಿ ಒಳಗೆ ಹಾಕೋದು. ಮಂದೆಲ್ಲ ಬೈದ್ರಂತ, ಏನು ಮುಟ್ಟಾಳದ್ಯೋ ನೀನು, ಕುರಿ ಹಾಲು ಹಿಂಡಿ ಹೋಗಿ ಆ ಕುರಿ ಹಿಕ್ಕಿ ದೊಡ್ಡಿ ಒಳಗೆ ಹಾಕ್ತಾನೆ, ಎಂತ ಮುಟ್ಟಾಳ ಇರ್ಬೇಕು ನೀ ಅಂದಾಗ ಹೇಳ್ತಾನಂತವ, ಇದ್ರ ಒಳಗ ಸಾಕ್ಷಾತ್ ಮಲ್ಲಿಕಾರ್ಜುನ ಅದಾನಂತೇಳಿ ಭಾವಿಸಿ ನಾನು ಪೂಜಾ ಮಾಡಾಕತ್ತೀನಿ, ನಾ ಮಾಡಿರ್ತಕ್ಕಂಥ ಪೂಜೆ ಎಂದಿಗೂ ಸುಳ್ಳು ಆಗಂಗಿಲ್ಲ ಅಂತೇಳಿ ಆ ಕೇಳದವನಿಗೆ ಹೇಳ್ದ ಅಂತ. ನಿತ್ಯವೂ ಕೂಡ ಹಾಲು ಹಾಕಿ ನಿತ್ಯವೂ ಕೂಡ ಭಗವಂತನನ್ನು ಭಜಿಸಿದಾಗ ನಿತ್ಯವೂ ಕೂಡ ಭಗವಂತನನ್ನು ಭಜಿಸಿದಾಗ ಮುಂದೊಂದು ದಿನ ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾರ್ಜುನ ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾರ್ಜುನನೇ ಆ ಕುರಿ ಹಿಕ್ಕಿಯ ದೊಡ್ಡಿ ಒಳಗಿನ ಎದ್ದು ನಟವರ ಜಗ್ಲಿ ಬಿಡ್ರಪ್ಪ ನಿತ್ಯವೂ ಕೂಡ ಆ ಕುರುಬ ಗೊಲ್ಲಾಳ ಆ ಕುರಿ ಹಿಕ್ಕಿಗೆ ಹಾಲು ಹಾಕಿದಾಗ ಮುಂದೊಂದು ದಿನ ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾರ್ಜುನ ಆ ಕುರಿ ಹಿಕ್ಕಿ ಒಳಗಿನ ಎದ್ದು ಬಂದು ಆ ಕುರುಬ ಗೊಲ್ಲಾಳನ್ನು ದರ್ಶನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ನಮ್ಮ ಸಮಾಜದ ಇದ ಸಿಂದಗಿ ತಾಲೂಕಿನೊಳಗೆ ನೋಡಾಕ್ ಸಿಗ್ತದ ಬಂಧುಗಳೇ. ಇಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಸಮಾಜ ದೇವರನ್ನ ಒಲಿಸಬೇಕಾಗಿತ್ತಂದ್ರ ಅತಿ ಸರಳವಾಗಿರ್ತಕ್ಕಂಥ ಮಾರ್ಗವನ್ನ ಕಂಡು ಹಿಡಿದವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಹಾಲು ಮತದವ್ರು. ಇವತ್ತು ನಮ್ಮ ಭಾಗದೊಳಗೆ ಎಲ್ಲಾರು ಹೇಳ್ತೀರಿ ಎಳಕೋಟಿಗೋ ಅಂತ ಹೇಳಿ, ಏನಾದ್ರ ಅರ್ಥ ಅಂತ ಯಾರಿಗಾರ ಗೊತ್ತೈತೇನ? ಎಳಕೋಟಿಗೆ ಅಂದ್ರ ನಮ್ಮ ಎಲ್ಲಾ ಲಿಂಗ ಪ್ರಭುಗಳಂತ ಸತ್ಪುರುಷರು ಹೇಳಿದ್ರಂತ, ನಮ್ಮ ಸಮಾಜದವರಿಗೆ 7 ಕೋಟಿ ಮಂತ್ರ ಹೇಳಟ್ಟು, 7 ಕೋಟಿ ಮಂತ್ರ ಬೈಪಟ್ ಮಾಡ್ಕೊಂಡು ಹೇಳಕ್ಕ ಅವ್ರಿಗೆ ಪುರುಸತ್ತಿಲ್ಲ. ಯಾಕಂದ್ರೆ ದಿನಾ ಕುರಿಕಾಯಿ ಅವ್ರಿಗೆ ಪುರುಸತ್ತಿಲ್ಲ. 7 ಕೋಟಿ ಮಂತ್ರ ಬರೀ 7 ಕೋಟಿ ಅಂದ್ರೆ ಮುಟ್ಲಿ ಅಂತೇಳಿ ಅಂತ ಸತ್ಪುರುಷ ನಮಗೆ ಕಲಿಸಿ ಹೋಗ್ಯಾರ. ನಾವು 7 ಕೋಟಿ ಮಂತ್ರ ಹೇಳೋ ಅವಶ್ಯಕತೆ ಇಲ್ಲ, ಸಾಕು ಬರೀ 7 ಕೋಟಿಗೆ ಅಂದ್ರ ಅಂತ ಭಾವವನ್ನು ಇಟ್ಟುಕೊಂಡು. ಇನ್ನೊಂದು ಸಣ್ಣ ಸನ್ನಿವೇಶ, ಒಬ್ಬ ಪೂಜಾರಿ ಇದ್ದ, ನಮ್ಮ ಹೆಂಗ ಬೀರಪುತ್ತ ಮಾಳಪುತ್ತ ಕುಂತಾರಲ್ಲ, ಒಬ್ಬ ಪೂಜಾರಿ ಇದ್ದ, ಊರ ಹೊರಗೆ ಕುರಿ ಕಾಯ್ತಿದ್ದ ಅಂತ. ಒಬ್ಬ ಶರಣ, ಒಬ್ಬ ಸಾಧು ದಾರಿ ಹಿಡ್ಕೊಂಡು ಹೊಂಟಿದ್ದ ತೀರ್ಥಯಾತ್ರೆಗೆ. ಅವನನ್ನು ಕರೆದು ಪೂಜಾರಿಗಳು ಕೇಳ್ತಾರಂತ, ಅಲ್ರಿ ಎಲ್ಲಿಗೆ ಹೊಂಟೀರಿ? ನೋಡಪ್ಪ, ನಾನು ಕಾಶಿ ಯಾತ್ರೆಗೆ ಹೊಂಟೀನಿ, ಭಾರತ ದೇಶದೊಳಗೆ ಎಷ್ಟು ಪುಣ್ಯ ಪವಿತ್ರ ಕ್ಷೇತ್ರಗಳು ಎಲ್ಲಕ್ಕೂ ಕೂಡ ದರ್ಶನ ಮಾಡ್ಕೋಬೇಕಂತ ಹೊಂಟೀನಿ ಅಂತಂದ್ರಂತ. ಅವಾಗ ಪೂಜಾರಿ ಅವ್ರು ಹೇಳ್ತಾರ, ನಾನು ಎಲ್ಲಾ ತಿರುಗಾಡ್ಬೇಕಂತ ಐತಿಕರ ಆಸೆ, ನನಗೇನು ತಿರುಗಾಡಕ್ ಆಗಂಗಿಲ್ಲ, ನನಗೆ ಏನಾರ ಒಂದು ಉಪದೇಶ ಕೊಡ್ರಿ, ಒಂದು ಮಂತ್ರ ಕಲಿಸ್ಬಿಡ್ರಿ, ನಾ ಕಲ್ಕೊಂತು ನಾ ಇಲ್ಲೇ ದೇವರನ್ನ ಭಜಿಸ್ತೀನಿ ಅಂತ ಹೇಳಿದ್ರಂತ. ಆ ಸ್ವಾಮಿಗಳು ಹೇಳಿದ್ರ ಬರೇ ಓಂ ನಮಃ ಶಿವಾಯ ಅನ್ನೋದೇ ಅಂತೇಳಿ 1-2 ತಾಸು ಅಂದ್ರಂತ ಓಂ ನಮಃ ಶಿವಾಯ ಅಂತೇಳಿ ಆ ಪೂಜಾರಿ ಅವ್ರಿಗೆ ಮರ್ತು ಬಿಡ್ತಂತ. ಅದ ಓಂ ನಮಃ ಶಿವಾಯ ಅನ್ನೋದು ಮರ್ತು ಬಿಡ್ತಂತ. ಆ ಶರಣ ಮುಂದೆ ಹೊಂಟಾನಂತ ಅವನು ಬೇಡ ಹತ್ ಬಿಟ್ರಂತ. ಅದು ಏನೋ ಹೇಳಿಲ್ಲಪ್ಪ ನೆನಪಾರದ, ಇನ್ನೊಮ್ಮೆ ಹೇಳಂತ ಕೇಳಾಕ ಬೇಡ ಹತ್ತದ ಅಂತ. ಅವ ಹೋದ ಹೋಗಿ ಎಲ್ಲಾ ಕ್ಷೇತ್ರಗಳನ್ನ ತಿರುಗಾಡ್ಕೊಂಡು ವಾಪಸ್ ಬರುವಾಗ ಇವ ಭೇಟಿ ಆದ್ರು ಪೂಜಾರಿಗಳು. ಅವಾಗ ಭೇಟಿಯಾದಾಗ ಈ ಪೂಜಾರಿ ಅವ್ರು ಕೇಳ್ತಾರಂತ, ಮೊನ್ನೆ ಹೋಗುವಾಗ ನನಗೊಂದು ಮಂತ್ರ ಕಲಸಂದಾಗ ಕಲಿಸಿ ಹೋಗಿದ್ರಿ, ಅದು ನೆನಪಾರ್ಯದ, ಆ ಮಂತ್ರ ಇನ್ನೊಂದ್ ಸ್ವಲ್ಪ ಹೊಳ್ಳಿ ಹೇಳ್ರಿ ಅಂತಂದ್ರಂತ. ಅವಾಗ ಸ್ವಾಮಿಗಳು ಹೇಳ್ತಾರಂತ, ನನ್ನ ಮಂತ್ರ ಬಿಡು ಮಾರಾಯ, ನೀ ನೀರಿನ ಮ್ಯಾಗ ನಡ್ಕೋತ ಬರೋ ಮಂತ್ರ ಯಾರು ಕಲಿಸ್ಯಾರ ಹೇಳಂದ್ರತ್ತ. ಯಾಕಂದ್ರ ಅವೇನ ಸ್ವಾಮಿ ಅದನ್ನ ದಾರಿ ಹಿಡ್ಕೊಂಡು ಬರ್ತಿದ್ರ ಇವ ಮಂತ್ರ ಏನೈತ್ರಿ ಅಂತ ನೀರಿನ ಮ್ಯಾಗೆ ನಡ್ಕೋತ ಬರ್ತಿದಂತ್ರ. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಹಾಲು ಮತ ಸಮಾಜದವರು ನೀವೆಲ್ಲರೂ ಇದ್ದೇವೆ. ಎಲ್ಲರನ್ನ ತಾಯಿ ಹೃದಯದವ್ರನ್ನ ಸಮಾಜದವರು. ಇವತ್ತು ಹಾಲು ಎಷ್ಟು ಪರಿಶುದ್ಧವಾಗಿರ್ತದ, ಅದೇ ರೀತಿಯಾಗಿ ಹಾಲು ಕೆಟ್ಟರೆ ಕೆಡಬಹುದು, ಹಾಲು ಮತ ಕೆಡೋದಿಲ್ಲ ಅನ್ನುವಂತ ಸನ್ನಿವೇಶವನ್ನ ನಾವೆಲ್ಲರೂ ಕೂಡ ಎದೆ ಒಳಗಿಟ್ಟುಕೊಂಡು ಗೌರವಿಸಿರ್ತಕ್ಕಂಥವ್ರು. ನಿಮ್ಗೆಲ್ಲರಿಗೂ ಬಹಳ ಸಮಯ ತಗೊಂಡು ಅನಿಸ್ತದ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದನ್ನ ಮಾಡ್ಲಿ, ಬರುವಂತ ದಿನಮಾನದಾಗ ಮಳಿ ಬೆಳಿ ಸಾಕಾಗಷ್ಟ ಆಗ್ಲಿ, ಆ ಭಗವಂತನ ಭಂಡಾರದ ಧೂಳು ನಿಮ್ಗೆಲ್ಲರಿಗೂ ಬೀಳಿ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮಾಡಿ ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಕೊಡೋದಕ್ಕೆ ಭಾಳ ಮೋಸ ಮಾಡೋದು.